Hello, welcome back to my mini blog. This is my first mini blog and so special for me because ನಾ ಇವತ್ತು ಬೆಂಗ್ಳೂರಿಗೆ ಹೋಗ್ಲತ್ತೀನಿ. ಯಾಕಂದ್ರೆ ಬೆಂಗ್ಳೂರ್ಗೂ ನಮ್ಮ ಮಮ್ಮಿಗೆ ಭೇಟಿ ಮಾಡ್ಲಿಕ್ಕೆ ಹೋಗ್ಲತ್ತೀನಿ. ಹಾಗೆ ಔಟ್ಫಿಟ್ ಚೆಕ್ ಮಾಡಮಂತ ಔಟ್ಫಿಟ್ ಚೆಕ್ ಮಾಡಿದೆ ಒಂದು ಸಾರಿ. ನೆಕ್ಸ್ಟು ನನ್ನ ಟ್ರಾವೆಲ್ಸ್ ಇತ್ತು ಬೀದರ್ ಟು ಬೆಂಗ್ಳೂರು ಇತ್ತು. ಸೊ ಅದಕ್ಕೆ ಭಾಲ್ಕಿ ಬಸ್ ಸ್ಟ್ಯಾಂಡ್ಗೆ ಹೋದೆ, ಯಾಕಂದ್ರೆ ಬೀದರ್ಗೆ ಹೋಗಬೇಕಿತ್ತು. ಹಾಗೆ ಒಂದು ಪೋಸ್ ಕೊಡೋರಂತ ಹಾಗೆ ಬಸ್ನಾಗ ಕುಂತು ಒಂದು ಪೋಸ್ ಕೊಟ್ಟೆ. ನೆಕ್ಸ್ಟ್ ಏನದಕ್ಕೆ ವೆದರ್ ಅಂತೂ ಮಸ್ತ್ ಇತ್ತು. ಸೊ ಅದಕ್ಕೆ ಸಾಂಗ್ ಕೇಳ್ಕೊತಾ ವೆದರು ಎಂಜಾಯ್ ಮಾಡ್ಲತ್ತಿದ. ನೀವು ಭೀ ನೋಡ್ರಿ ವೆದರ್ ಅಂತೂ ಎಷ್ಟು ಮಸ್ತ್ ಅದ. ಆಮೇಲೆ ಬೀದರ್ಗೆ ಬಂದು ರೀಚ್ ಆದೆ. ನೆಕ್ಸ್ಟು ನಂದು ಟ್ರಾವೆಲ್ಸಲ್ಲಿ ಬರ್ತಾವಲ್ಲಿ ಹೋದೆ. ಬೆಳಕಿದ್ದಿದ್ದು ಕತ್ತೂಲೆ ಆಯ್ತು ವೇಟ್ ಮಾಡಿ ಮಾಡಿ. ಬಟ್ ನನ್ನ ಟ್ರಾವೆಲ್ಸ್ ಇನ್ನೂ ಬಂದಿಲ್ಲ, ಅಷ್ಟೊಂದು ವೇಟ್ ಮಾಡಿದೆ. ನೆಕ್ಸ್ಟು ನನ್ನ ಟ್ರಾವೆಲ್ಸ್ ಬಂತು, ಕಾದು ಕಾದು ನಿಂತಿನ ಮೇಲೆ ಬಂತು. ಬಂದಿನ ಮ್ಯಾಗ ನಾನು ಒಳಗೆ ಹೋದೆ, ಬಸ್ ಹೇಗದ ಅಂತ ಚೆಕ್ ಮಾಡಿದೆ. ಲೈಟ್ ಅಂತೂ ಸಖತ್ತಾಗಿದ್ದು. ಸೊ ಅದಕ್ಕೆ ಮತ್ತೊಂದು ಸಾರಿ ಪೋಸ್ ಕೊಡೋರಂತ ಮತ್ತು ವೀಡಿಯೋ ಸ್ಟಾರ್ಟ್ ಮಾಡಿಕೊಂಡೆ. ಊಟಕ್ಕಂತ ಸ್ಟಾಪ್ ಹಾಕಿದ್ದರು. ಊಟ ಮಾಡೋ ಟೈಮಿಗೆ ನಂಗೆ ಹೊಸ ಇದ್ದಿಲ್ಲ ಅಂತ ಚಾಯ್ ಕೊಂಡೆ. ದೆನ್ ನೆಕ್ಸ್ಟ್ ಮಾರ್ನಿಂಗ್ ಎದ್ದೆ. ಅವಾಗ ಕೂಡ ಮಾರ್ನಿಂಗ್ ವ್ಯೂ ಅಂತೂ ಮಸ್ತ್ ಮಸ್ತ್ ಇತ್ತು. ಸೊ ಅದಕ್ಕೆ ನೀವು ಭೀ ನೋಡ್ರಿ ಹೆಂಗದ ಅಂತ. ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು. ನೈಟ್ ಊಟ ಮಾಡೋ ಟೈಮಿಗೆ ಚಾಯ್ ಕೊಂಡ. ಇವಾಗೂ ಚಾಯ್ ಕುಡೋ ಟೈಮಿಗೆ ಚಿಪ್ಸ್ ತಿಲ್ಲತ್ತೀನಿ, ಬೇರೆ ಆಪ್ಷನ್ ಇದ್ದಿಲ್ಲ ನನ್ಬಲ್ಲಿ. ಸೊ ಅದಕ್ಕೆ ಹೊಸದಾಗಿ ಚಿಪ್ಸ್ ಹರ್ಕೊಂಡೆ ಚಿಪ್ಸ್ ತಿಲ್ಲತ್ತೀನಿ. ನೋಡ್ರಿ ಎಷ್ಟು ಚಂದ ಕುಂತಿಲ್ಲತ್ತಿದ್ದೀನಿ. ನಿಮಗೂ ಕೊಡ್ತೀನಿ ಬರ್ರಿ, ತಿಂತ್ರೆ ತೋರಿ ಕೊಡ್ತೀನಿ. ನೆಕ್ಸ್ಟು ಟ್ರಾಫಿಕ್ ಅಂತೂ ಸಖತ್ತಾಗಿತ್ತು. ನಾ ಯಾವಾಗ ಮನೆಗೆ ಹೋಗ್ತೀನಿ ಅಂತ ವೆಯ್ಟ್ ಮಾಡ್ಲತ್ತೀನಿ. ಬಟ್ ಈ ಟ್ರಾಫಿಕ್ ಅಂತೂ ನಂಗೆ ಬಿಡ್ತಾನೇ ಇಲ್ಲ. ಆಮೇಲೆ ರೀಚ್ ಆದೆ ನನ್ನ ಸ್ಟಾಪಿಗೆ. ಆಟೋ ಬುಕ್ ಮಾಡಿದೆ, ಆಟೋ ಬರಲದು ವೆಯ್ಟ್ ಮಾಡ್ಲತ್ತಿದೆ. ಆಟೋ ಬಂತು, ನಮ್ಮ ನಡೆ ಮನೆ ಕಡೆ ಅಂದ್ಕೊಂಡೆ ಕುಂತೆ. ಆದರೂ ಇಲ್ಲೇನದಕ್ಕೆ ಮನೆಗೆ ಬಂದು ನೋಡ್ರು ಮನೆಗೆ ಯಾರೂ ಇದ್ದಿಲ್ಲ, ನಾ ಒಬ್ಬಾಕಿನೇ ಇದ್ದ. ನಾ ಅವ್ರ ಸಲಕ್ಕಂತ ಇಷ್ಟು ಕಾದು ಮನೆಗೆ ಬಂದೀನಿ. ಬಟ್ ಮನೆಗೆ ಅವ್ರು ಯಾರು ಬಿದ್ದಿಲ್ಲ, ಎಲ್ಲರೂ ಹಾಸ್ಪಿಟಲ್ಗೆ ಹೋಗಿದ್ದರು. ಚಾಯ್ರ ಮಾಡಿಕೊಡ್ಯಾರಂತ ಚಾಯ್ ಮಾಡ್ಲಿಕ್ಕೆ ಚಾಲೂ ಮಾಡಿದೆ. ಬಟ್ ಅದೇನದ ಕರೆಂಟ್ ಹೋಗಿದ್ದಿತ್ತು. ನನ್ನ ಟೈಮ್ ಸರಿ ಇಲ್ಲೋ ನಾನೇ ಸರಿ ಇಲ್ಲೋ ಅಂದ್ಕೊಂಡೆ. ಮತ್ತು ನಾ ತಂದಿದ್ದೆ ರೊಟ್ಟಿ ನೆಂಕಿಟ್ಟು ನಾನೇ ಊಟ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯಾಕೆ ಇಲ್ಲೂ ಬೇರೆ ಆಪ್ಷನ್ ಇದ್ದಿಲ್ಲ, ಅದಕ್ಕೆ ಸೊ ಊಟ ಮಾಡಿದೆ. ನೆಕ್ಸ್ಟು ಅಕ್ಕ ಮತ್ತು ಮಮ್ಮಿ ಬಂದಿದ್ದರು ಹಾಸ್ಪಿಟಲ್ದಿಂದ. ಮತ್ತು ಕರೆಂಟ್ ಬಂತಂತ ಚಾಯ್ ಮಾಡಿಕೊಂಡೆ, ಮಮ್ಮಿಗೂ ಅಡುಗೆ ಮಾಡಿಕೊಟ್ಟೆ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ಫಾಲೋ ಮಾಡಿಲ್ಲ ಫಾಲೋ ಕೂಡ ಮಾಡ್ಕೊಳ್ಳಿ. ಹೀಗೆ ಇದೇ ರೀತಿ ನಿಮ್ಮ ಸಪೋರ್ಟ್ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ಮಿನಿ ಬ್ಲಾಗಲ್ಲಿ ಸಿಗೋಣ.